ಮಾಧ್ಯಮದವರ ಮುಖಾಂತರ ನಾಡಿನ ಜನತೆಗೆ ಒಂದು ಮನವಿ. ನಾವು ನಿನ್ನೆವರೆಗೆ 2 ರಿಂದ 3 ಗಂಟೆ ಅವಧಿ ಒಳಗಡೆ ದರ್ಶನ ಆಗ್ತಾ ಇತ್ತು. ಆದ್ರೆ ಇವತ್ತು ಬರ್ತಾ ಇರೋ ಜನ ನೋಡಿದಾಗ ಕನಿಷ್ಠ ಅಂದ್ರೆ 4 ಗಂಟೆ ದರ್ಶನಕ್ಕೆ ತೆಗೆದುಕೊಳ್ತಾ ಇದೆ. ಕೆಲವು ಸಂದರ್ಭದಲ್ಲಿ 4 ಗಂಟೆಗಿಂತ ಹೆಚ್ಚು 5-5:30 ಗಂಟೆನೂ ಕೂಡ ದರ್ಶನಕ್ಕೆ ಆಗಿದೆ. ನಾಳೆಯಿಂದ ಬರ್ತಕ್ಕಂಥವರು ದಯವಿಟ್ಟು ಮಾನಸಿಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಒಂದು 5 ಗಂಟೆ ಕನಿಷ್ಠ ದರ್ಶನಕ್ಕೆ ಸಮಯ ಬೇಕಾಗುತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಬರಬೇಕು ಅಂತ ಮನವಿ. ಯಾಕೆಂದ್ರೆ ದರ್ಶನ ಎಲ್ಲರಿಗೂ ಆಗ್ತಾ ಇದೆ, ಆದ್ರೆ ಮಧ್ಯದಲ್ಲಿ ಪೂಜಾ ಕಾರ್ಯಕ್ರಮಕ್ಕಾಗಿ 1-2 ಗಂಟೆ ನಾವು ನಿಲ್ಲಿಸಬೇಕಾಗಿರೋದ್ರಿಂದ ದರ್ಶನವನ್ನ ಸ್ವಾಭಾವಿಕವಾಗಿ ಅದು ಬರ್ತಕ್ಕಂಥವರಿಗೆ ಮತ್ತೆ 2 ಗಂಟೆ ಆಡ್ ಆಗುತ್ತೆ. ಇದು ನಿನ್ನೆವರೆಗೂ ಅಷ್ಟು ಇರಲಿಲ್ಲ. ನಿನ್ನೆಯಿಂದ ಏನಾಗಿದೆ, ಜನಗಳು ಬರುವಂತ ಸಂಖ್ಯೆ ಡಬಲ್ ಆಗಿದೆ, ದ್ವಿಗುಣ ಆಗಿದೆ. ಮಾಧ್ಯಮದವರ ಸಹಕಾರದಿಂದ ಮತ್ತು ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅನ್ನೋ ಕಾರಣ. ಹಾಗಾಗಿ ದರ್ಶನಕ್ಕೆ ಹೆಚ್ಚಿನ ಸಮಯ ತಗೊಳ್ತಾ ಇದೆ. ಇದನ್ನ ದಯವಿಟ್ಟು ತಯಾರಾಗಿ ಬರಬೇಕು ಇದಕ್ಕೆ ಅನ್ನುವಂಥದ್ದು. ಎರಡನೇದು, ನಮ್ಗೆ ಒಂದು ಕಂಪ್ಲೇಂಟ್ ಬಂದಿದ್ದು ಜನಗಳಿಂದ, ಒಳಗಡೆ ಸ್ವಲ್ಪ ನಮ್ಮನ್ನ ಪುಷ್ ಮಾಡ್ತಾ ಇದ್ದಾರೆ ಅಂತ. ನಾನು ಗೌರವಪೂರ್ವಕವಾಗಿ ನಿಮ್ಗೆ ಮನವಿ ಏನಂದ್ರೆ, ನಿಮ್ಗೆ ಮಾಹಿತಿಗೆ ಏನಂದ್ರೆ, 1 ನಿಮಿಷಕ್ಕೆ ನಾವು 150 ಜನ ದರ್ಶನ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಹಿಂದ್ಗಡೆ 5 ಗಂಟೆ ಅಲ್ಲ 20 ಗಂಟೆ ಆಗುತ್ತೆ ದರ್ಶನ ಆಗೋಷ್ಟೊತ್ತಿಗೆ. ಸೊ 1 ನಿಮಿಷಕ್ಕೆ 150 ಜನ ದರ್ಶನ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಅನಿವಾರ್ಯ, ಇಲ್ಲ ಅಂತ ಹೇಳಿದ್ರೆ 5 ಗಂಟೆ ತಗೊಳ್ಳೋ ದರ್ಶನ 20 ಗಂಟೆ ಆಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಒಳಗಡೆ ಪುಷ್ ಮಾಡಲೇಬೇಕಾದಂತ ಪರಿಸ್ಥಿತಿ ಇದೆ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಎಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದೇನೆ. ಪುಷ್ ಮಾಡದೆ ಹೋದ್ರೆ 150 ಇರೋದು 100 ಆದ್ರೆ 2 ಗಂಟೆ ಹಾಳಾಗುತ್ತೆ ವೈಟಿಂಗು. ಅದಕ್ಕಿಂತ ಕಡಿಮೆ ಆದ್ರೆ 2 ಗಂಟೆ ಹಾಳಾಗುತ್ತೆ. ಸೊ ಜನಗಳಿಗೆ ನಾವು, ಯಾಕಂದ್ರೆ ಲೈನ್ ಅಲ್ಲಿ ಅಟ್ ಎನಿ ಗಿವನ್ ಟೈಮ್ 20,000 ಜನ, 25,000 ಜನ, 30,000 ಜನ ಅಟ್ ಎನಿ ಟೈಮ್ ಲೈನ್ ಅಲ್ಲಿ ನಿಂತಿದ್ದಾರೆ. ಲೈನ್ ಎಷ್ಟು ಉದ್ದ ಇದೆ ಅಂದ್ರೆ 7 ಕಿಲೋಮೀಟರ್ ಉದ್ದ ಇದೆ. ಸೊ ಹೀಗಿರುವಾಗ 1 ನಿಮಿಷಕ್ಕೆ 150 ಜನ ದರ್ಶನ ಆಗ್ಬೇಕು. ಆ ಕಾರಣಕ್ಕಾಗಿ ಪುಷ್ ಮಾಡ್ತಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಇವೆರಡು ನಿಮ್ಮ ಮುಖಾಂತರ ಮಾಡಿದ್ದಾರೆ.